ಯೇಸು ಬರುವಾಗ ನಾವು ಹೋದ್ರೆ ನಮಗೇನು ಸಿಗುತ್ತೆ? ಅಲ್ಲಿ ಕಿರೀಟ ಸಿಗುತ್ತೆ. ನಿತ್ಯ ಜೀವದ ಕಿರೀಟ ನಮಗಾಗಿ ಕಾಯ್ತಾ ಇದೆ. ದಟ್ ಇಟರ್ನಲ್ ಗ್ಲೋರಿ, ದಟ್ ಕ್ರೌನ್ ಆಫ್ ಲೈಫ್ ಈಸ್ ವೇಟಿಂಗ್ ಓನ್ಲಿ ಫಾರ್ ದೋಸ್ ಹೂ ಆರ್ ವೇಟಿಂಗ್ ಹಿಯರ್ ಫಾರ್ ಕ್ರೈಸ್ಟ್ ರಿಟರ್ನ್. Those who are eagerly waiting for the return of our Lord Jesus Christ, for them that crown of glory or life, that eternal life, that medal, that reward is waiting. ಹಲವು ಬಾರಿ ಸಮಾಧಾನದಲ್ಲಿ ನಮಗೆ ಜೀವಿಸಲಿಕ್ಕೆ ಯಾಕೆ ಆಗೋದಿಲ್ಲ ಅಂದರೆ, ನಮಗೆ ನಾವು ಯಾರಾಗಿದ್ದೇವೆ ಎಂಬ ಒಂದು ಸತ್ಯದ ಅರಿವು ಇಲ್ಲದೆ ಇರೋದ್ರಿಂದ. ನಾವು ಯಾರಾಗಿದ್ದೇವೆ ಎಂಬ ಒಂದು ಸತ್ಯದ ಅರಿವು ನಮ್ಮ ಒಳಗಡೆ ನಾವು ತುಂಬಿಸ್ಕೊಂಡ್ರೆ ಖಂಡಿತವಾಗ್ಲೂ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಸಮಾಧಾನವಾಗಿ ಬದುಕಲಿಕ್ಕೆ ಆಗುತ್ತೆ. ನಾವು ಯಾರು ಎಂಬ ಒಂದು ದೃಢವಾದ ಅರಿವು ನಮ್ಮ ಒಳಗಡೆ ಬರಬೇಕು. ಅದು ತಂದು ಕೊಡೋದು ಯಾರು ಕೇಳಿದರೆ ಪವಿತ್ರಾತ್ಮರು. ಅದಕ್ಕೆ ಬೇಕಾದ ಜ್ಞಾನ ನಮಗೆ ದೇವರ ವಾಕ್ಯ ಕೊಡುತ್ತೆ. ದೇವರ ವಾಕ್ಯ ಅದಕ್ಕೆ ಬೇಕಾದ ಜ್ಞಾನ ಕೊಡುತ್ತೆ. ಪವಿತ್ರಾತ್ಮರು ಅದಕ್ಕೆ ಬೇಕಾದಂಥ, ಅದನ್ನು ಒಪ್ಪಿಕೊಳ್ಳಲು ಬೇಕಾದಂಥ ಒಂದು ಶಕ್ತಿಯನ್ನು ನಮಗೆ ಕೊಡ್ತಾರೆ. ಹಾಗಾದರೆ ನಾವು ವಾಕ್ಯದ ಮುಖಾಂತರ ನೋಡೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 20. ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ನಾವು ಯಾರು? Our citizenship is in heaven. We are the citizens of God's kingdom. ನಾವು ಸ್ವರ್ಗ ರಾಜ್ಯದ ಪ್ರಜೆಗಳು. ನಾವು ಈ ಲೋಕದಲ್ಲಿ ಇದ್ದೀವಿ ಅಷ್ಟೇ. ನಾವು ಈ ಲೋಕದ ಪ್ರಜೆಗಳು ಅಲ್ಲ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ವಿ ಆರ್ ನಾಟ್ ದ ಸಿಟಿಸನ್ಸ್ ಆಫ್ ದಿಸ್ ವರ್ಲ್ಡ್. ಅಂದರೆ ಆತ್ಮಿಕವಾಗಿ, ಭೌತಿಕವಾಗಿ ಎಲ್ಲ ನಾನು ಹೇಳ್ತಾ ಇರೋದು. ಬೈಬಲ್ ಆತ್ಮಿಕವಾದನ್ನು ಬೋಧನೆ ಮಾಡುತ್ತೆ, ಭೌತಿಕವಾದದ್ದನ್ನೆಲ್ಲ ಬೈಬಲ್ ಬೋಧನೆ ಮಾಡೋದು. ಬೈಬಲ್ ಟೀಚಸ್ ಸ್ಪಿರಿಚುವಲ್ ಟ್ರೂತ್ಸ್, ನಾಟ್ ಫಿಸಿಕಲ್ ಥಿಂಗ್ಸ್. ಪ್ರಾಪಂಚಿಕವಾದವುಗಳನ್ನೆಲ್ಲ ಬೈಬಲ್ ನಮಗೆ ಹೇಳ್ಕೊಡೋದು, ಸ್ವರ್ಗೀಯವಾದವುಗಳನ್ನ, ಆಧ್ಯಾತ್ಮಿಕವಾದವುಗಳನ್ನ. ಅದರಿಂದ ಈ ವಾಕ್ಯವನ್ನು ನಾವು ಆಧ್ಯಾತ್ಮಿಕವಾಗಿ ತೆಗೆದುಕೊಳ್ಳೋದಾದರೆ, ಆಧ್ಯಾತ್ಮಿಕವಾಗಿ, ಆತ್ಮಿಕವಾಗಿ ನಾವು ನಿಜವಾಗ್ಲೂ ಯಾರು ಕೇಳಿದರೆ, ವಿ ಆರ್ ದ ಸಿಟಿಸನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಇದು ನಮಗೆ ಒಂದು ಮನವರಿಕೆ ಆಗಬೇಕು. ಅದಕ್ಕೆ ಏನು ಮಾಡ್ಬೋದು? ಇದನ್ನೇನು ಮಾಡಬೇಕು ಗೊತ್ತಾ? ಈ ವಾಕ್ಯವನ್ನೇ ಹೇಳ್ತಾ ಇರಿ ಒಂದು 3-4 ದಿವಸ ಅಟ್ಲೀಸ್ಟ್, ಈಗಿರೋ ಪರಿಸ್ಥಿತಿಗೆ. ಹೋಗುವಾಗಲೂ ಬರುವಾಗಲೂ ಮಲಗುವಾಗಲೂ ಏಳುವಾಗಲೂ ಇದನ್ನು ಕುರಿತು ನಿಮಗೆ ನೀವೇ ಪಾಠ ಹೇಳ್ಕೊಳ್ಳಿ, ಮತ್ತು ನಿಮ್ಮ ಮಕ್ಕಳಿಗೂ ಇದನ್ನೇ ಪಾಠ ಹೇಳಿ. ಏನಂತ ಪಾಠ ಹೇಳಬೇಕು? ನೀವು ಈ ಲೋಕದ ಪ್ರಜೆಗಳು ಅಲ್ಲ, ನೀವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ. ಇದು ಮೊದಲು ನಮಗೆ ನಾವು ಪಾಠ ಹೇಳ್ಕೋಬೇಕು ಪ್ರತಿದಿನ. ಎವ್ರಿ ಡೇ ವಿ ನೀಡ್ ಟು ಟೀಚ್ ಟು ಅವರ್ಸೆಲ್ವ್ಸ್. ನಮಗೆ ನಾವು ಟೀಚ್ ಮಾಡ್ಕೋಬೇಕು. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ, ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ, ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ, ನಾನು ಈ ಲೋಕದ ಪ್ರಜೆ ಅಲ್ಲ. ಸೊ ಹಾಗೆ ನಾವು ನಮ್ಮ ಮೈಂಡ್ ಒಳಗಡೆ ಅದನ್ನು ತುಂಬಿಸ್ಕೋಬೇಕು. ಆಗ ಈ ಪ್ರಪಂಚದಲ್ಲಿ ಏನೇ ಆದರೂ, ಏನೇ ಬಂದರೂ, ಏನೇ ಹೋದರೂ ನಾವು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ನಮಗಿವತ್ತು ಯಾಕೆ ಅಷ್ಟೊಂದು ಟೆನ್ಷನ್, ಯಾಕೆ ಅಷ್ಟೊಂದು ಭಯ, ಯಾಕೆ ಅಷ್ಟೊಂದು ಗೊಂದಲ? ಎಲ್ಲೋ ಏನೋ ಆಗ್ಬಿಟ್ರೆ, ಯಾರಿಗೋ ಏನಾದರೂ ಆಗ್ಬಿಟ್ರೆ ನಮಗೆ ತುಂಬ ಭಯ, ಟೆನ್ಷನ್, ಒದ್ದಾಟ, ಏನೇನು. ಯಾಕೆ ಗೊತ್ತಾ? ನಮಗೆ ನಾವು ಯಾರು ಅನ್ನುವ ಸತ್ಯದ ಅರಿವು ಇಲ್ಲ, ಅಥವಾ ಆ ಸತ್ಯದ ಅರಿವಿನಲ್ಲಿ ನಾವು ಬದುಕ್ತಾ ಇಲ್ಲ. ಸುಮ್ಮನೆ ಕೇಳಿಸ್ಕೊಳ್ತೀವಿ ಅಷ್ಟೇ. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಅಂತ ಇವತ್ತಿನ ಬೋಧನೆಯಲ್ಲಿ ಕೇಳಿಸ್ಕೊಂಡು ನೋಟ್ ಮಾಡಿಕೊಂಡು ಮನೆಗೆ ಹೋಗೋದ್ರೆ ಪ್ರಯೋಜನ ಇಲ್ಲ. ಇದು ನಮ್ಮೊಳಗಡೆ ಒಂದು ಅನುಭವ ಆಗೋ ತನಕ ನಾವು ಬಿಡಬಾರ್ದು. ನಮ್ಮೊಳಗಡೆ ಅನುಭವ ಆಗೋ ತನಕ ನಾವೇನು ಮಾಡಬಾರ್ದು? ಬಿಡಬಾರ್ದು. ಕೆಲವರು ನೋಡಿ,
ಶಾರೀರಿಕವಾಗಿ ರೋಗ ಇರುವವರು, ಶಾರೀರಿಕವಾಗಿ ಬಳಲಿಕೆ ಇರುವವರು ಕೆಲವೊಂದು ವಾಕ್ಯಗಳನ್ನ ಹೇಳ್ತಾರೆ. ಯೇಸು ಸ್ವಾಮಿ ನನ್ನನ್ನು ಗುಣ ಮಾಡಿದ್ದಾರೆ, ಯೇಸು ನನ್ನನ್ನು ಮುಟ್ಟಿದ್ದಾರೆ, ನನ್ನ ದೇಹ ದೇವರಾಲಯ, ಯೇಸುವಿನ ಗಾಯಗಳಿಂದ ನಾನು ಸೌಖ್ಯ ಹೊಂದಿಕೊಂಡಿದ್ದೇನೆ, ದೇವರ ಕರುಣೆ ನನಗೆ ಲಭಿಸಿದೆ, ದೇವರ ಕೃಪೆ ನನಗೆ ಲಭಿಸಿದೆ, ಆದುದರಿಂದ ನಾನು ರೋಗದಲ್ಲಿ ಬದುಕೋದಿಲ್ಲ. ಈ ರೀತಿಯಲ್ಲೇ ಹೇಳ್ಕೊಂಡು ಎಷ್ಟೋ ಜನ ಸೌಖ್ಯ ಪಡ್ಕೊಂಡಿದ್ದಾರೆ. ಒಳ್ಳೆಯದೇ, ಸೌಖ್ಯ ಪಡ್ಕೋಬಾರ್ದು ಅಂತ ಉದ್ದೇಶ ಅಲ್ಲ. ಆದರೆ ಅದೇ ರೀತಿಯಲ್ಲಿ ವಾಕ್ಯ ಇರೋದು ಕೇವಲ ಸೌಖ್ಯಕ್ಕೋಸ್ಕರ ಅಲ್ಲ, ನಮ್ಮ ಆತ್ಮರಕ್ಷಣೆಗೋಸ್ಕರ, ನಮ್ಮ ನಿತ್ಯತೆಗೋಸ್ಕರ. ಆದರೆ ವಾಕ್ಯ ಹೇಳ್ಕೊಂಡು ಸೌಖ್ಯವನ್ನು, ಅನೇಕ ಅದ್ಭುತಗಳನ್ನು ಇವತ್ತು ಅನೇಕರು ಪಡ್ಕೊಳ್ತಾ ಇರೋದಾದರೆ, ಅದು ವ್ಯರ್ಥ ಎಂದು ಗೊತ್ತಿದ್ರೂ ಕೂಡ ಅದನ್ನು ಪಡ್ಕೊಳ್ತಾ ಇರೋದಾದರೆ, ನಿಜವಾಗಲೂ ವಾಕ್ಯ ಇರೋದು ಯಾವುದಕ್ಕೋಸ್ಕರ ಗೊತ್ತಾ? ಆಧ್ಯಾತ್ಮಿಕವಾದದ್ದನ್ನು ಪಡ್ಕೊಳ್ಳಿಕ್ಕೆ, ಟು ಎಕ್ಸ್ಪೀರಿಯನ್ಸ್ ವಾಟ್ ಈಸ್ ಸ್ಪಿರಿಚುವಲ್. ದೇವರು ನಮಗೆ ಹೇಳ್ತಾರಲ್ವಾ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಿನಗೆ ಅನುಗ್ರಹಿಸಲಾಗಿದೆ. ನಾವು ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್, ಯು ನೀಡ್ ಟು ಲೀವ್ ದ್ಯಾಟ್. ಅದನ್ನು ಬದುಕಬೇಕು, ನಾವೀಗ ಅದರಲ್ಲಿ ಬದುಕಬೇಕು, ಅದನ್ನು ಅನುಭವಿಸಬೇಕು, ಅದು ಅನೇಕರು ನೋಡಬೇಕು. ಈಗ ಇದೊಂದು ದೊಡ್ಡ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಯಾವುದು? ದಟ್ ವಿ ಆರ್ ದ ಸಿಟಿಸನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಅವರ್ ಸಿಟಿಸನ್ಶಿಪ್ ಇಸ್ ದ ಹೈಯೆಸ್ಟ್ ಬ್ಲೆಸ್ಸಿಂಗ್. ಒಂದು ಅತಿ ಉನ್ನತವಾದ ಒಂದು ಆಶೀರ್ವಾದ ಇದು. ಯಾವುದು? ಒಂದು ಸಿಟಿಸನ್ಶಿಪ್ ಸಿಕ್ಕಿರೋದು. ಕೆಲವೊಂದು ದೇಶದಲ್ಲಿ ಕೆಲವೊಂದು ಸಿಟಿಸನ್ಶಿಪ್ ಸಿಕ್ಕೋದು ದೊಡ್ಡ ಆಶೀರ್ವಾದ ಅಂತ ಹೇಳ್ತಾರೆ ಅಲ್ವಾ? ರೋಮಿನ ಒಂದು ಸಿಟಿಸನ್ಶಿಪ್ ಸಿಕ್ಕೋದು ಆ ಟೈಮಲ್ಲಿ ದೊಡ್ಡ ಒಂದು ಏನೋ ಸಿಕ್ಕದ ಹಾಗೆ. ಪೌಲ ಹೇಳ್ತಾನೆ, ನಾನು ರೋಮಿನ ಸಿಟಿಸನ್ ಅಂತ ಹೇಳುವಾಗ ಅವನನ್ನು ಹೊಡೆದವರೆಲ್ಲ ಹೆದರ್ಕೊಂಡ್ಬಿಟ್ರು. ಅಷ್ಟು ಪವರ್ ಇತ್ತು ರೋಮಿನ ಸಿಟಿಸನ್ಶಿಪ್ಗೆ. ಆದರೆ ಇದು ರೋಮಿನ ಸಿಟಿಸನ್ಶಿಪ್ ಅಲ್ಲ ನಮಗೆ ಸಿಕ್ಕಿರೋದು, ಇಂಡಿಯನ್ ಸಿಟಿಸನ್ಶಿಪ್ ಅಲ್ಲ, ಅಮೇರಿಕನ್ ಸಿಟಿಸನ್ಶಿಪ್ ಅಲ್ಲ. ನಮಗೆ ಸಿಕ್ಕಿರ್ತಕ್ಕಂಥದ್ದು ಕ್ರೈಸ್ತ ವಿಶ್ವಾಸಿಯೇ, ನೀನು ವಿಶ್ವಾಸ ಇಟ್ಟಾಗ ನಿನಗೆ ಸಿಕ್ಕಿರುವ ಸಿಟಿಸನ್ಶಿಪ್ ಯಾವುದು ಗೊತ್ತಾ? ಸ್ವರ್ಗ ರಾಜ್ಯದ ಒಂದು ಸಿಟಿಸನ್ಶಿಪ್. ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಎಂಬ ಒಂದು ಆ ಹಕ್ಕು ನಮಗೆ ಸಿಕ್ಕಿದೆ. ಹಾಗಾದರೆ ಎಷ್ಟು ಪವರ್ಫುಲ್ ಸಿಟಿಸನ್ಶಿಪ್ ಇರ್ಬೋದು ಅದು, ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಇರ್ಬೋದು ಅದು. ನಾವು ಹೇಗೆ ಬದುಕಬೇಕು ಅಲ್ವಾ? ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಎಲ್ಲಿನ ಪ್ರಜೆಗಳು? ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳೇಬಾರ್ದು. ಹಾಗೆ ಬದುಕಲಿಕ್ಕೆ ಆಗಬೇಕಾದ್ರೆ ನಿಮ್ಮ ತಲೆ ಒಳಗಡೆ ಇದೇ ತುಂಬಿಕೊಂಡಿರ್ಬೇಕು. ಯಾವುದು? ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಎಂಬ ಒಂದು ಮನವರಿಕೆ ನಮಗಿದ್ರೆ, ನಮ್ಮ ದೇಶದಲ್ಲಿ ಯಾವ ರಾಜಕೀಯ ಪಕ್ಷ ಆಡಳಿತಕ್ಕೆ ಬಂದರೆ ನಮಗೇನಾಗೋದಿದೆ? ಬಂದವರು ಆಳ್ವಿಕೆ ಮಾಡ್ತಾರೆ ಅಷ್ಟೇ. BJP ಅವರು ಬಂದರೆ BJP ಅವರು, ಕಾಂಗ್ರೆಸ್ ಅವರು ಬಂದರೆ ಕಾಂಗ್ರೆಸ್ ಅವರು, ನಾಳೆ RSS ಇಂದ ಯಾರಾದರೂ ಒಬ್ಬರು ಪ್ರಧಾನಮಂತ್ರಿ ಆಗಿಬಿಟ್ರೆ ಅವರು, IS ಗ್ರೂಪಿಂದ ಯಾರಾದರೂ ಒಬ್ಬರು ರಾಷ್ಟ್ರಪತಿ ಆದ್ರೇನು, ರಾಜ್ಯಪಾಲರಾದ್ರೇನು, ಮಂತ್ರಿ ಆದ್ರೇನು ಅವರು. ನಮಗೇನು? ಸುಪ್ರೀಂ ಕಂಟ್ರೋಲ್ ಇರೋದು ಮೇಲೆ ನಮ್ಮದು ಅಲ್ವಾ? ನಾವೆಲ್ಲಿನ ಪ್ರಜೆಗಳು? ವಿಶ್ವಾಸದ ಮುಖಾಂತರ ಆತ್ಮದಲ್ಲಿ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಮತ್ತು ಇಲ್ಲಿ ಯಾವ ಸರ್ಕಾರ ಬಂದರೆ ಏನು, ಯಾರು ಮಂತ್ರಿ ಆದರೆ ಏನು, ಯಾವ ಮಂತ್ರಿ ಇಳಿದ್ರೆ ಏನು, ಹತ್ತಿದ್ರೆ ಏನು, ಯಾವ ಅಧಿಕಾರಿ ಬಂದರೆ ಏನು, ದೇವರು ನಮಗೇನು ಹೇಳಿದ್ದಾರೆ? ನಿಮ್ಮ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡೋದಷ್ಟೇ ನಮ್ಮ ಕೆಲಸ. ಯಾರು ಬಂದರೂ ನಾವು ಅವ್ರಿಗೋಸ್ಕರ ಪ್ರಾರ್ಥಿಸ್ತೀವಿ, ಅವ್ರನ್ನ ಆಶೀರ್ವದಿಸ್ತೀವಿ ಅಷ್ಟೇ. ಎಲ್ಲಕ್ಕಿಂತ ಉನ್ನತವಾದ ಒಂದು ಅಧಿಕಾರ ಮೇಲಿದೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇಶದಲ್ಲಿ ಆಗುವಂಥ ಅವ್ಯವಸ್ಥೆ ಆಗಲಿ, ಅಥವಾ ರಾಜಕೀಯದಲ್ಲಿ ಆಗುವಂಥ ಅವ್ಯವಸ್ಥೆ ಆಗಲಿ, ನಮ್ಮ ಮನೆಗಳಲ್ಲಿ ಕುಟುಂಬಗಳಲ್ಲಿ ಆಗುವಂಥ ಅವ್ಯವಸ್ಥೆ ಆಗಲಿ, ನಮ್ಮ ದೇಹದಲ್ಲಿ ಆಗುವಂಥದ್ದಾಗಲಿ, ಯಾವುದಕ್ಕೂ ನಾವು ತಲೆ ಕೆಡಿಸ್ಕೋಬಾರ್ದಾದ್ರೆ ನಮಗೆ ನಾವು ಯಾರು ಅನ್ನೋದು ಸರಿಯಾಗಿ ಮನವರಿಕೆ ಆಗಬೇಕು. ಅದು ನಮ್ಮೊಳಗಡೆ ಒಂದಾಗಬೇಕು. ನಮಗೆ ಈ ವಾಕ್ಯ ಜೀವವಾಗಬೇಕು. ದಿಸ್ ವರ್ಡ್ ಮಸ್ಟ್ ಬಿ ಲೈಫ್ ಫಾರ್ ಅಸ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಹಾಗೆ ಅದು ಸಾಧ್ಯವಾಗಬೇಕು. ಅದಕ್ಕೋಸ್ಕರ ಹೇಳಿದ್ದು ಸ್ವಲ್ಪ ಎಕ್ಸಸೈಸ್ ಮಾಡಿ ಅಂತ. ಸುಮ್ಮನೆ ಕೇಳಿಸ್ಕೊಂಡು ಮನೆಗೆ ಹೋಗಿ ಹರಟೆ ಹೊಡೆದ್ರೆ ಏನೇನು ಪ್ರಯೋಜನಕ್ಕೆ ಬರಲ್ಲ, ಏನು ಪ್ರಯೋಜನಕ್ಕೂ ಬರೋದಿಲ್ಲ. ನೀವು ಕೇಳಿಸ್ಕೊಂಡು ಮನೆಗೆ ಹೋಗಿ ಸುಮ್ಮನೆ ಬೇಡದೇ ಇರೋ ವಿಷಯ ಮಾತಾಡ್ಕೊಂಡ್ರೆ ಹೋಗ್ತಾ ಇದ್ರೆ ಇದು ಪ್ರಯೋಜನಕ್ಕೆ ಬರೋದಿಲ್ಲ. ಮಾತಾಡಬೇಕೇನು ಗೊತ್ತಾ? ಇದಕ್ಕೆ ಸಂಬಂಧಪಟ್ಟಿದ್ದು ಮಾತಾಡಿ. ಅಟ್ಲೀಸ್ಟ್
ಏನೇ ಮಾತಾಡೋದಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ನಿಮ್ಮ ಒಳಗಡೆ ಇಳಿಯುವಷ್ಟು ಸಮಯವಾದರೂ ಇದನ್ನೇ ಹೇಳಿ ಒಂದು 2-3 ದಿನ ಹೋಗುವಾಗಲೂ ಬರುವಾಗಲೂ, ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ, ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ, ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ, ಐ ಆಮ್ ಅ ಸಿಟಿಸನ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ಐ ಆಮ್ ಅ ಸಿಟಿಸನ್ ಆಫ್ ದ ಕಿಂಗ್ಡಮ್ ಆಫ್ ಹೆವನ್. ದೇವರ ಸಾಮ್ರಾಜ್ಯದ ಪ್ರಜೆ ನಾನು. ಇದನ್ನು ಕಂಟಿನ್ಯೂಸ್ ಆಗಿ ನಿಮ್ಮ ಮೈಂಡ್ ಒಳಗಡೆ ಹೇಳ್ತಾ ಇರಿ, ಮನಸ್ಸೊಳಗಡೆ ಧ್ಯಾನ ಮಾಡ್ತಾ ಇರಿ. ಹಗಲಿರುಳೆನ್ನದೇ ಅದನ್ನೇ ಧ್ಯಾನಿಸುತ್ತಿರುವವನು ಯಾರೋ ಅವನೇ ಧನ್ಯನು. ಯಾವುದನ್ನು ಧ್ಯಾನಿಸುತ್ತಿರುವವನು? ನಾಳೆ ಏನಪ್ಪ ಮಾಡೋದು, ನಾಳೆ ಏನಪ್ಪ ಮಾಡೋದು ಅಂತ ಧ್ಯಾನಿಸ್ತಾ ಇರೋ ಧನ್ಯನಾಗಲ್ಲ, ಶಾಪಗ್ರಸ್ತನಾಗಿ ಹೋಗ್ಬಿಡ್ತೀವಿ ಅಷ್ಟೇ. ಯಾಕಂದರೆ ಅವನಿಗೆ ವಿಶ್ವಾಸನೇ ಇಲ್ಲ. ಯಾಕಂದರೆ ಅಷ್ಟು ದೊಡ್ಡ ದೇವರಿದ್ದು, ಸರ್ವಶಕ್ತನಾದ ದೇವರು ಅಂತ ಹೇಳಿ ನಾವು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ವಿಶ್ವಾಸ ಅಲ್ಲ, ಅವಿಶ್ವಾಸ. ವಿಶ್ವಾಸ ಏನು? ನನ್ನ ದೇವರು ಸರ್ವಶಕ್ತರು, ಆ ಸರ್ವಶಕ್ತನ ಸಾಮ್ರಾಜ್ಯದ ಪ್ರಜೆ ನಾನು. ನನ್ನ ದೇವರು ಸರ್ವಶಕ್ತರು, ಆ ಸರ್ವಶಕ್ತನಾದ ದೇವರ ಸಾಮ್ರಾಜ್ಯದ ಪ್ರಜೆ ನಾನು. ಮೈ ಸಿಟಿಸನ್ಶಿಪ್ ಈಸ್ ಇನ್ ಹೆವೆನ್. ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ಬದುಕುವವರು, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ಬದುಕುವವರು ಅವರು ಈ ಲೋಕದಲ್ಲಿ ಯಾವುದನ್ನು ಎದುರು ನೋಡುವರಾಗಿರೋದಿಲ್ಲ. ನೆನ್ಪಿಟ್ಕೊಳ್ಳಿ. ಇದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಇಷ್ಟ ಆಗಲ್ಲ, ಕಷ್ಟ ಆಗುತ್ತೆ. ಯಾಕೆ ಅಂದರೆ ನಾವಿನ್ನೂ ಇಲ್ಲೂ ಏನೋ ಎದುರು ನೋಡ್ತಾ ಇದ್ದೀವಿ ಅಲ್ವಾ? ನಾಳೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಎದುರು ನೋಡ್ತಾ ಇದ್ದೀವಿ ಅಲ್ವಾ? ಈ ಲೋಕದಲ್ಲಿ ಎಷ್ಟೇ ಒಳ್ಳೇದಾದರೂ ಒಂದು ದಿನ ಎಲ್ಲ ಒಳ್ಳೆಯದನ್ನು ಕಳ್ಕೊಳ್ಬೇಕಾಗತ್ತೆ. ಸಾವಿನ ಮುಖಾಂತರ ಎಲ್ಲ ಒಳ್ಳೆಯದನ್ನು ನಷ್ಟಪಡಿಸ್ಕೋಬೇಕಾಗತ್ತೆ. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ನಿಜವಾಗಲೂ ಅವರಿಗೆ ಎದುರು ನೋಡಲಿಕ್ಕಾಗಿರೋದು ಒಂದೇ ಒಂದು. ಏನದು? ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು ಅಲ್ಲಿಂದಲೇ ಎಂದು ಎದುರು ನೋಡುತ್ತಿದ್ದೇವೆ. But our citizenship is in heaven, and it is from there that we are expecting a Savior, the Lord Jesus Christ. We are expecting a Savior. We are hoping a Savior from there. ನಿಜವಾದ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಬದುಕುತ್ತಿರುವವರು ಯಾರಿದ್ದಾರೋ ಅವರ ಒಳಗಡೆ ಏನಿರುತ್ತೆ? ಈ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಹೋಪ್ ಇರುತ್ತೆ, ಈ ನಿರೀಕ್ಷೆ ಇರುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ? ನಾಳೆ ಎಲ್ಲ ಸರಿಯಾಗುತ್ತೆ. ಕರೆಕ್ಟಾ? ನಾಳೆ ಎಲ್ಲ ಒಳ್ಳೆಯದಾಗುತ್ತೆ. ಎಷ್ಟೋ ಸಾರಿ ಹೇಳಿದ್ದೀನಿ ನಿಮಗೆ, ಆದರೆ ನೀವು ನಂಬ್ತಾ ಇಲ್ಲ. ನಾಳೆ ಆದಷ್ಟು ಒಳ್ಳೇದಾಗಲ್ಲ, ಕೆಟ್ಟದಾಗ್ತಾನೆ ಹೋಗುತ್ತೆ. ಪ್ರಪಂಚ ಇನ್ನು ಒಳ್ಳೇದಾಗುತ್ತೆ ಅಂತ ನೀವು ತಿಳ್ಕೊಂಡ್ರೆ ಅದು ಮೂರ್ಖತನ. ಒಳ್ಳೇದಾಗಲ್ಲ. ನೀವು ಯಾವುದೇ ಪ್ರಪಂಚ ಸಿಸ್ಟಮ್ ತಗೊಳ್ಳಿ, ಪ್ರತಿಯೊಂದು ತಗೊಳ್ಳಿ, ಯಾವುದು ತಗೊಳ್ಳೋಕೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ನಿಮ್ಮ ದೇಹನೇ ತಗೊಳ್ಳಿ. ಮೊದಲಿದ್ದ ಹಾಗೆ ಈಗ ಇದೆಯಾ? 15 ವರ್ಷದಿಂದ ಇದ್ದಂಗೆ ನಿಮ್ಮ ದೇಹ ಈಗ ಅಷ್ಟೇ ಆ್ಯಕ್ಟಿವ್ ಆಗಿ, ಅಷ್ಟೇ ಚೆನ್ನಾಗಿ ಆರೋಗ್ಯಕರವಾಗಿದೆಯಾ? ನಿನ್ನೆ ಇದ್ದ ಹಾಗೆ ಇವತ್ತಿಲ್ಲ ಅಲ್ವಾ? ದಿನದಿಂದ ದಿನಕ್ಕೆ ಆರೋಗ್ಯ ಇಂಪ್ರೂವ್ ಆಗ್ತಾ ಇದೆಯಾ? ಬಾಡಿ ಹೊಸದಾಗ್ತಾ ಇದೆಯಾ, ಹಳೇದಾಗ್ತಾ ಇದೆಯಾ? ದೇವರ ಸೃಷ್ಟಿಯಲ್ಲಿ ದೇವರು ತುಂಬ ಇಷ್ಟಪಟ್ಟು ಸೃಷ್ಟಿ ಮಾಡಿದ ಬೆಸ್ಟ್ ಕ್ರಿಯೇಷನ್ನೇ ಮನುಷ್ಯ. ಈ ದೇಹನೇ ದಿನದಿಂದ ದಿನಕ್ಕೆ ಕೆಟ್ಟು ಹೋಗ್ತಾ ಇದೆ ಅಂದಮೇಲೆ ಮಿಕ್ಕಿದ ಯಾವುದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಹಂಗೆ ಹೇಳಿದರೆ ನಿಮ್ಮನ್ನು ಏಮರ್ಸ್ತಾ ಇದ್ದಾರೆ ಅಂತ ಅರ್ಥ, ವಂಚಿಸ್ತಾ ಇದ್ದಾರೆ ಅಂತ ಅರ್ಥ. ಹಾಗಂತ ಭಯ ಪಟ್ಕೊಂಡು ಅಯ್ಯೋ ಆಗೋದ್ರೆ ನಾಳೆ ಏನು ಒಳ್ಳೇದಾಗಲ್ವಾ, ಕೆಟ್ಟದಾಗ್ಬಿಡುತ್ತಾ? ಕೆಟ್ಟದಾಗುತ್ತೆ ಅನ್ನೋದು ಒಂದು ಭಯನೇ. ಒಳ್ಳೆ ದೇವ್ರು ಇರಬೇಕಾದ್ರೆ ಯಾಕೆ ಭಯ? ಕೆಟ್ಟದಾಗುತ್ತೆ ಅಂತ ಅಲ್ವಾ? ಹಾಗಾದ್ರೆ ಒಳ್ಳೇದಾಗುತ್ತೆ ಕೇಳಬೇಡಿ. ನಮ್ಮ ಮೈಂಡ್ ಇದೆಯಲ್ಲ, ಯಾವಾಗ ನಮಗೆ ಅನುಕೂಲ ಆಗಿರೋ ಸಿಗುತ್ತೆ ಅಂತ ಕಾಯ್ತಾ ಇರುತ್ತೆ. ಸೊ ಒಳ್ಳೇದಾಗುತ್ತೆ. ಏನು ಗೊತ್ತಾ? ಯೇಸು ಬರ್ತಾರೆ, ನಮಗೆ ಒಳ್ಳೇದಾಗುತ್ತೆ. ಏನು ಗೊತ್ತಾ ಒಳ್ಳೇದಾಗೋದು ಅಂದರೆ? ಯೇಸು ಬರ್ತಾರೆ. ಈ ಒಂದು ನಿರೀಕ್ಷೆಯಲ್ಲಿ ಬದುಕುವವರು ಯಾರು? ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಈ ಲೋಕದಲ್ಲಿ ಒಳ್ಳೇದಾಗುತ್ತೆ ಅಂತ ಬದುಕುವವರು ಎಲ್ಲಿನ ಪ್ರಜೆಗಳು? ಈ ಲೋಕದ ಪ್ರಜೆಗಳು. ಆದರೆ ಒಳ್ಳೇದಾಗೋದು ಇಲ್ಲ, ಒಳ್ಳೇದಾಗುತ್ತೆ ಅಂತ ಒಂದು ನಿರೀಕ್ಷೆನೂ ಇರುತ್ತೆ ಪಾಪ. ಆದರೆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಿಗೆ ಈ ಒಂದು ನಿರೀಕ್ಷೆ ಇರುತ್ತೆ. ಅದರಿಂದ ಬೈಬಲ್ ಹೇಳುತ್ತೆ ರೋಮ 5:5 ಬಿಕಾಸ್ ದೇ ಹ್ಯಾವ್ ದ ಹೋಪ್, that hope will not disappoint.
ಅವರಿಗೆ ನಿರೀಕ್ಷೆ ಇರುವುದರಿಂದ ಆ ನಿರೀಕ್ಷೆ ಅವರನ್ನು ಏನು ಮಾಡೋದಿಲ್ಲ. ಹೋಪ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಹೋಪ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಯೇಸು ಬರ್ತಾರೆ, ಅವರ ಆ ಸ್ವರ್ಗೀಯ ಸೌಭಾಗ್ಯದಲ್ಲಿ ನಾವು ಭಾಗಿಯಾಗ್ತೀವಿ. ಅವರು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಆ ಪರಲೋಕದ ಮಹಿಮೆಯಲ್ಲಿ, ಆ ಪರಂಧಾಮದಲ್ಲಿ ಆ ಪಿತನ ಸಾನ್ನಿಧ್ಯದ ಸೌಭಾಗ್ಯ ನಮಗೆ ಇದೆ ಎಂಬ ನಿರೀಕ್ಷೆಯಲ್ಲಿ ನಾವು ಬದುಕ್ತಾ ಇರುವಾಗ ದ್ಯಾಟ್ ಹೋಪ್ ವಿಲ್ ನಾಟ್ ಡಿಸಪಾಯಿಂಟ್ ಅಸ್. ಈ ಪ್ರಪಂಚದಲ್ಲಿ ಬೇರೆ ಯಾವುದಾದ್ರೂ ಹೋಪ್ ನೀವು ಇಟ್ಕೊಳ್ಳೋದಾದರೆ ಅದರ ಎಂಡ್ ರಿಸಲ್ಟ್ ಡಿಸಪಾಯಿಂಟ್ಮೆಂಟ್, ಫೈನಲ್ ರಿಸಲ್ಟ್. ಕೆಲವು ಟೈಮ್ ನಾವು ಹೇಳ್ತೀವಲ್ವ, ಇವರು ಸಾಯೋದೇ ಇಲ್ಲ ಅಂತ ತಿಳ್ಕೊಂಡಿದ್ದೆ. ನೀನು ಎಷ್ಟು ತಿಳ್ಕೊಂಡ್ರು ಸತ್ತು ಹೋಗ್ತಾರೆ. ನಮಗೆ ತುಂಬ ಹೋಪ್ ಇತ್ತು ಬ್ರದರ್, ಇವ್ರು ಸಾಯೋದೇ ಇಲ್ಲ ಅಂತ. ಅದು ಯಾವ ಥರ ಹೋಪಪ್ಪ? ಆ ಥರ ಯಾರಾದರೂ ಇದ್ರೆ ಈ ಪ್ರಪಂಚದಲ್ಲಿ? ಹಾಗಾದರೆ ಸಾಯೋದನ್ನು ಹೋಪ್ ಇಟ್ಕೋಬೇಕಾ? ಬೇಡ. ಈ ಪ್ರಪಂಚದಲ್ಲಿ ಯಾವ ವಿಷಯದಲ್ಲಿ ಹೋಪೇ ಇಟ್ಕೋಬೇಡಿ, ಆಗ ನೀವು ನೆಮ್ಮದಿಯಾಗಿ ಬದುಕ್ತೀರಿ. ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ಯಾವುದಾದ್ರೂ ವಿಷಯದಲ್ಲಿ ನೀವು ಹೋಪ್ ಇಟ್ಕೊಂಡ್ರೆ ಅದು ಹೀಗೆ ಬರುತ್ತೆ, ಹಾಗೆ ಹೋಯ್ತು. ಒಳ್ಳೆ ಜಾಬ್ ಸಿಗುತ್ತೆ ಅಂತ ಒಂದು ಹೋಪ್ ಇತ್ತು, ಜಾಬ್ ಸಿಕ್ಕಿದ್ರೂ ಕೂಡ ಅಲ್ಲಿರೋ ಟೆನ್ಷನ್ನಿಂದ ಆ ಹೋಪು ಫೇಲ್ ಆಗೋಯ್ತು, ಫ್ಲಾಪ್ ಆಗೋಯ್ತು. ಹೋಪ್ ರೀಚ್ ಆಗಿನೂ ಏನು ಪ್ರಯೋಜನ ಆಯಿತು. ಬಟ್ ಇಲ್ಲಿ ನಮಗೆ ಸಿಗುವ ಹೋಪ್ ಇದೆಯಲ್ವ, ನಾವು ಇಟ್ಕೊಂಡ್ರೆ ಹೋಪು, ದ್ಯಾಟ್ ಹೋಪ್ ವಿಲ್ ನೆವರ್ ಡಿಸಪಾಯಿಂಟ್ ಅಸ್, ವಿಲ್ ನೆವರ್. ಯಾಕೆ ಅಂದರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಒನ್ ಹೂ ಪ್ರಾಮಿಸ್ಡ್ ಇಸ್ ಫೇತ್ಫುಲ್. ಬರ್ತೀನಿ ಅಂದಮೇಲೆ ಅವ್ನು ಬರ್ತಾನೆ. ಕೆಲವು ಟೈಮ್ ಮನೇಲಿದ್ದವರು ಈಗ ಬರ್ತೀನಿ ಅಂತ ಹೋದವರು ಬರಲ್ಲ, ಸತ್ತೇ ಹೋಗ್ಬಿಡ್ತಾರೆ ಅಲ್ವಾ? ಭಯಪಡಬೇಡಿ, ನೀವೇನೂ ಅಲ್ಲ, ನಿಮ್ಗೆ ಆ ಥರ ಆಗಲ್ಲ. ಎಷ್ಟೋ ಕಡೆ ಬೇರೆ ಊರಲ್ಲಿ, ನಿಮ್ಮೂರಲ್ಲ, ಆಯಿತಾ? ಬರ್ತೀನಿ, ಈಗ ಬರ್ತೀನಿ, ನಾಳೆ ಬರ್ತೀನಿ, ಮುಂದಿನ ವಾರ ಬರ್ತೀನಿ, ಫ್ಲೈಟಲ್ಲಿ ಬರ್ತೀನಿ, ಟ್ರೈನಲ್ಲಿ ಬರ್ತೀನಿ, ಕಾರಲ್ಲಿ ಬರ್ತೀನಿ, ಬೈಕ್ ಓಡಿಸ್ಕೊಂಡು ಬರ್ತೀನಿ, ಹೊಸ ಬೈಕ್ ಹೊಸ ಕಾರಲ್ಲಿ ಬರ್ತೀನಿ ಅಂದವರು ಸ್ಟೋರಿ ಕೇಳಿರ್ಬೋದು ತುಂಬ ಅಲ್ವಾ? ನಿಮ್ಮ ಮುಖಗಳು ನೋಡಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋ ಸ್ಟೋರಿ ನಿಮಗೆ ಇಷ್ಟ ಆಗಲ್ಲ. ಬೇಡ ಬಿಡಿ, ಪರವಾಗಿಲ್ಲ. ಅಟ್ಲೀಸ್ಟ್ ಯೇಸು ಬರ್ತಾರೆ ಅಂತ ಹೇಳಿದ್ದಾರೆ, ಅವ್ರು ಬಂದೇ ಬರ್ತಾರೆ. ನೀವು ಸತ್ತರೂ ನೀವು ಬದುಕಿದ್ರು ಅವ್ರು ಬಂದಾಗ ಅವ್ರು ಬಂದೇ ಬರ್ತಾರೆ. ವಿಶ್ವಾಸದಲ್ಲಿ ಒಂದು ವೇಳೆ ಮೃತರಾಗಿದ್ದರೂ ಕೂಡ ಬಂದಾಗ ಅವ್ರು ಎಬ್ಸಿ ಕರ್ಕೊಂಡು ಹೋಗ್ತಾರೆ. ಜೀವಂತವಾಗಿದ್ದರೆ ಹಾಗೆ ರೂಪಾಂತರಗೊಳಿಸಿ ಕರ್ಕೊಂಡು ಹೋಗ್ತಾರೆ. ಸೊ ಅಷ್ಟೊಂದು ಗ್ಯಾರಂಟಿಲಿ ಬದುಕುವವರೇ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಇದು ನೀವು ಅರ್ಥ ಮಾಡ್ಕೊಬಿಟ್ರೆ ನಿಮ್ಮೇಲಿರೋ ದೆವ್ವಗಳೆಲ್ಲ ಬಿಟ್ಟು ಹೋಗುತ್ತೆ. ಯಾವ್ದಾದ್ರು ದೆವ್ವಗಳು ಕೆಲವರು ಹೇಳ್ತಾರಲ್ಲ, ನಮ್ಮಲ್ಲಿ ಏನೋ ದೆವ್ವ ಇದೆ, ಏನೋ ದೆವ್ವ ಇದೆ ಅಂತ. ಇರ್ಬೋದು, ಇಲ್ಲ ನಾನು ಹೇಳಲ್ಲ, ದೆವ್ವ ಇದೆ. ಬಟ್ ನಿನ್ನ ಮೇಲೆ ಇದೆಯಲ್ಲೋ ಗೊತ್ತಿಲ್ಲ. ಇನ್ನು ನೀನು ದೆವ್ವ ಇದೆ ಅಂತ ಹೇಳೋದ್ರಿಂದ ಇರ್ಬೋದು, ಇದ್ರೂ ಇರ್ಬೋದು. ಕೆಲವು ಟೈಮ್ ಭ್ರಮೆ, ಕೆಲವು ಟೈಮ್ ಈ ಕರಿಸ್ಮ್ಯಾಟಿಕ್ ಅವರೆಲ್ಲ ಹೇಳಿ 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 ನಾವು ಅದನ್ನು ನಂಬಿ ಇಲ್ಲದೆ ಇದ್ರೂ ಕೂಡ ಇದೆ 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 ಅಂದ್ಕೊಂಡಿರ್ತೀವಿ. ಆದರೆ ನಿಜವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಈ ಸತ್ಯವನ್ನು ನಂಬುವಾಗ ಒಂದು ವೇಳೆ ಯಾವುದಾದ್ರೂ ಕೆಟ್ಟ ಶಕ್ತಿಗಳು ನಿಮ್ಮನ್ನು ಹಿಡಿದು ಇಟ್ಕೊಂಡ್ರೂ ಕೂಡ ಅದು ಬೆಳಕು ಬಂದಾಗ ಕಳ್ತನ ಮಾಡೋರಿಗೆ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಕಳ್ಳರು ಏನೋ ಕಣ್ಣು ಹಾಕಿ ಏನೋ ಬೀಗ ಹೊಡಿತಾ ಇರ್ತಾರೆ, ಓಕೆ, ಕತ್ಲೆಯಲ್ಲಿ. ನೀವು ಅಲ್ಲಿ ದೊಡ್ಡ ಫ್ಲಡ್ ಲೈಟ್ ತಗೊಬಂದು ಹಾಕ್ಬಿಟ್ರೆ ಏನು ಮಾಡ್ತಾರೆ ಅವರು? ಇಬ್ಬರು ಮೂಲೆಯಲ್ಲಿ ಕೂತ್ಕೊಂಡು ಏನೋ ವ್ಯಭಿಚಾರ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ನೀವು ಅಲ್ಲಿ ಫುಲ್ಲು ಲೈಟ್ ಹಾಕಿ, ಅವ್ರೇನು ಮಾಡ್ತಾರೆ? ಅಸಹ್ಯದಿಂದ ನಾಚಿಕೆಯಿಂದ ಮುಖ ಮುಚ್ಕೊಂಡು ಓಡಿ ಹೋಗ್ತಾರೆ. ಹಾಗೆ ನಮ್ಮ ಒಳಗಡೆ ಈ ಪವಿತ್ರಾತ್ಮನ ಬೆಳಕು ಬಂದಾಗ, ಈ ಪರಲೋಕದ ಬೆಳಕು ಬಂದಾಗ ಏನಾಗುತ್ತೆ ಗೊತ್ತಾ? ಯಾವುದಾದ್ರೂ ದುಷ್ಟಶಕ್ತಿಗಳು ಆತನ ಕಾರ್ಯಗಳು ಇದ್ದರೆ ತನ್ನಷ್ಟಕ್ಕೆ ತಾನೇ ಅದು ಬಿಟ್ಟು ಓಡಿ ಹೋಗುತ್ತೆ. ನಂಬಿ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲಿನ ಪ್ರಜೆಗಳು? ಇದು ನಮ್ಗೆ ಅರ್ಥ ಆಗಬೇಕು, ಇದು ನಮ್ಮ ಒಳಗಡೆ ಸಿಂಕ್ ಆಗಬೇಕು. ಅದಕ್ಕೆ ಮತ್ತೆ 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 ಅದನ್ನೇ ರಿಪೀಟ್ ಮಾಡ್ತಾ ಇರೋದು. ನಾವೆಲ್ಲಿನ ಪ್ರಜೆಗಳು? ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಲ್ಲಿ ಏನಿರುತ್ತೆ? ಒಂದೇ ಒಂದು ನಿರೀಕ್ಷೆ ಇರುತ್ತೆ, ಯೇಸು ಬರ್ತಾರೆ. ಯಾವಾಗ ಬರ್ತಾರೆ? ಈಗ. ಯಾವಾಗ ಬರ್ತಾರೆ? ನಾವು ಹೇಗೆ ನಂಬಬೇಕು? ಯಾವಾಗ ಬರ್ತಾರೆ ಅಂತ ನಂಬಬೇಕು? ಈಗ ಬರ್ತಾರೆ. ಈಗ ಬರ್ತಾರೆ ಅಂದರೆ ನಿಮ್ಮ ನಾಳೆ ಬಗ್ಗೆ ಏನಾದರೂ ಚಿಂತೆ ಬರುತ್ತಾ ಅವಾಗ? ಯಾವುದು ಒಳ್ಳೆಯದು? ಈಗ ಫಾರ್ ಎಕ್ಸಾಂಪಲ್ ಯೇಸು ನಾಳೆ ಬರ್ತಾರೆ ಅಂತ ನೀವು ಯೋಚನೆ ಮಾಡೋದಾದರೆ, ಆ ನಾಳೆ ಬೆಳಗ್ಗೆ 9 ಗಂಟೆಗೂ ಈಗ 8 ಗಂಟೆ
8 ಗಂಟೆಯಿಂದ 9 ಗಂಟೆ ತನಕ ಸುಮಾರು ಗ್ಯಾಪ್ ಇದೆಯಲ್ವಾ? ಈ ಗ್ಯಾಪಲ್ಲಿ 108 ಟೆನ್ಷನ್, ಲೋಕ ಟೆನ್ಷನ್ ಇರುತ್ತಲ್ಲ ನಮಗೆ, ಇದೆಯಾ? ಇದೆ ಅಲ್ವಾ? ಸೊ ಯೇಸು ಈಗ ಬರ್ತಾರೆ ಅಂದರೆ ಗ್ಯಾಪ್ ಇದೆಯಾ? ಇಲ್ಲ ಅಲ್ವಾ? ಯೇಸು ಈಗ ಕೆಲವು ಟೈಮಿನ ಗೊತ್ತು ಬರ್ತಾರೆ, ಈಗಿಲ್ಲಲ್ಲ ಅಂತ ಹೇಳ್ಬೋದು. ಯೇಸು ಕ್ರಿಸ್ತರು ಇದ್ದಾರೆ, ನಿನ್ನೆ ಇದ್ದಾಗಲೇ ಈಗಲೂ ಇದ್ದಾರೆ, ಯಾವಾಗಲೂ ಇದ್ದಾರೆ. ಇದ್ದಾತನೇ ಬರುವಾತನು, ಇದ್ದಾತನೇ ಬರುವಾತನು. ಅದರಿಂದ ಗ್ಯಾಪೇ ಇಲ್ಲ ಇಲ್ಲಿ. ನಿಮ್ಮ ಮೈಂಡ್ ಒಳಗಡೆ ಗ್ಯಾಪ್ ಕೊಡಬೇಡಿ, ನಿಮ್ಮ ಮೈಂಡ್ ಒಳಗಡೆ ಗ್ಯಾಪ್ ಕೊಡಬೇಡಿ. ಕೆಲವರು ಗ್ಯಾಪ್ ಮಾಡ್ಕೊಂಡು ಬರ್ತಾರೆ, ಫ್ರೆಂಡ್ಸು, ಅವರು ಇವರು, ಪರಿಚಯದವರು, ಸ್ವಂತದವರು, ಮನೆಯವರು, ಮಕ್ಕಳು, ಮರಿ, ಗಂಡ ಹೆಂಡತಿ, ಅಪ್ಪ ಅಮ್ಮ ಎಲ್ಲ ಗ್ಯಾಪ್ ಮಾಡ್ಕೊಂಡು ಬರ್ತಾರೆ. ಡೋಂಟ್ ಗಿವ್ ಗ್ಯಾಪ್ ಟು ಎನಿ ಸೇಟನಿಕ್ ಥಾಟ್ಸ್. ಪೈಶಾಚಿಕವಾದ ಯಾವುದೇ ಆಲೋಚನೆಗಳಿಗೆ, ಚಿಂತೆಗಳಿಗೆ ಗ್ಯಾಪ್ ಕೊಡಬೇಡಿ. ನಿಮ್ಮ ಮೈಂಡಲ್ಲಿ ಒಂದೇ ಆಲೋಚನೆ ಇರಲಿ, ಜೀಸಸ್ ವಿಲ್ ಕಮ್ ನೌ. ಈಗ ನೀವು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಾ ಇರ್ತೀರಿ, ಎಮರ್ಜೆನ್ಸಿ ಮೀಟಿಂಗ್ ಇದೆ ಅಥವಾ ಏನೋ ಒಂದು ಫಂಕ್ಷನ್ ಇದೆ, ಹೋಗಲೇಬೇಕು. ಅದು ಒಂದೇ ಬಸ್ ಬರೋದು, ಡೈಲಿ ಒಂದೇ ಬಸ್, ಆ ಟೈಮಿಂಗ್ ಮಾತ್ರ ಬರುತ್ತೆ, ಮಧ್ಯಾಹ್ನ 12 ಗಂಟೆಗೆ. ನೀವು ಅಲ್ಲಿ ನಿಂತ್ಕೊಂಡಿದ್ದೀರಿ, ಆಗ ಯಾರೋ ಒಬ್ಬರು ಬಂದು, ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ ಬಂದು ಕರೀತಾರೆ. ಎಷ್ಟು ಗಂಟೆಗೆ? 11:58ಕ್ಕೆ. ಬೇಗ ಹೋಗಿ ಒಂದು ಟೀ ಕುಡ್ಕೊಂಬಂದ್ಬಿಡೋಣ, ತುಂಬ ವರ್ಷ ಆಯಿತು ನಿನ್ನನ್ನು ನೋಡಿ, ಬಾ ಅಂತ ಕರೆದ್ರೆ ನೀವೇನು ಮಾಡ್ತೀರಿ? ಹೋಗ್ತೀರಾ? ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಹೋದರೆ ಕೋಟಿ ಸಿಗುತ್ತೆ, ಹೋಗಿಲ್ಲ ಅಂದರೆ ಕೋಟಿ ನಷ್ಟ ಆಗುತ್ತೆ. ಒಂದೇ ಬಸ್ 12 ಗಂಟೆಗೆ. ತುಂಬ ವರ್ಷದಿಂದ ಸಿಗದೇ ಇರೋ ಫ್ರೆಂಡ್ ಈಗ ಸಿಕ್ಕಿದ್ದಾನೆ, 2 ನಿಮಿಷ ಇದೆ ಬಸ್ಸಿಗೆ, ಬಸ್ ತಲುಪಲಿಕ್ಕೆ. ಆ ಕಡೆಯಿಂದ ಹಾರ್ನ್ ಶಬ್ದ ಕೇಳ್ತಾ ಇದೆ. ಈಗ ಇವನು ಕರೀತಾನೆ, ಅವನು ಹೇಳ್ತಾನೆ, ನೀನು ಬಂದಿಲ್ಲ ಅಂದರೆ ನನಗೂ ನಿನಗೆ ಫ್ರೆಂಡ್ಶಿಪ್ಪೇ ಇಲ್ಲ, ನನ್ನ ಪಾಲಿಗೆ ನೀನು ಸತ್ತಂಗೆ. ಏನು ಮಾಡ್ತೀಯಾ? ನಾವಾದ್ರೆ ಏನು ಮಾಡ್ತೀವಿ? ನಾವು ಈ ಧ್ಯಾನ ಕೂಟಗಳಿಗೆಲ್ಲ ಒಬ್ಬೊಬ್ರನ್ನ ಕರ್ಕೊಂಡ್ಬಂದು ಹೊತ್ಕೊಬಂದು ಕೂರಿಸಿದ್ರೆ, ಅಲ್ಲಿಂದ ಯಾರೊಬ್ರು ಫೋನ್ ಮಾಡಿದ್ರೆ ಎದ್ದು ಓಡೋಗ್ತಾರೆ. ಅಂಥ ಒಂದು ಹೀನ ಸ್ಥಿತಿಯಲ್ಲಿ ನಮ್ಮ ವಿಶ್ವಾಸ. ನಮಗೇನು ನಿರೀಕ್ಷೆ ಇದೆ? ಯೇಸು ಬರ್ತಾರೆ ಅಂತ ಅಲ್ವಾ? ಯಾವಾಗ ಬರ್ತಾರೆ? ಇನ್ನೂ ಟೈಮ್ ಇದೆ, ಧ್ಯಾನ ಮುಗಿದ ಮೇಲೆ ಯೇಸು ಬರೋದು, ಮುಂದಿನ ವಾರ ಯೇಸು ಬರೋದು ಅಂತಕ್ಕಂಥ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದೀವಿ ನಾವುಗಳು. ಯೇಸು ಈಗ ಬರ್ತಾರೆ ಎಂಬ ಅರಿವಿನಲ್ಲಿ ನೀವು ಬದುಕಿರುವಷ್ಟು ದಿನ ಬದುಕ್ರಿ, ನೆಮ್ಮದಿಯಾಗಿ ಬದುಕಬಹುದು, ಟೆನ್ಷನ್ ಇಲ್ಲದೆ ಬದುಕಬಹುದು. ಈ ನಾಳೆ ಬರ್ತಾರೆ ಅಂತಲೂ ಗ್ಯಾಪ್ ಬೇಡ, ಈಗ ಬಸ್ ಈಗ ಬರ್ತಾ ಇದೆ, ಹತ್ಕೊಂಡು ಹೋಗ್ಬೇಕು ನಾನು. ನಮ್ಮ ಎಕ್ಸ್ಪೆಕ್ಟೇಷನ್ ಪೂರ್ತಿಯಲ್ಲಿ ಬಸ್ ಹತ್ಕೊಂಡು ಹೋದ್ರೆ ಏನು ಸಿಗುತ್ತೆ? ಕೋಟಿ ಸಿಗುತ್ತೆ. ಹಾಗಾದ್ರೆ ಯೇಸು ಬರುವಾಗ ನಾವು ಹೋದ್ರೆ ನಮಗೇನು ಸಿಗುತ್ತೆ? ಅಲ್ಲಿ ಕಿರೀಟ ಸಿಗುತ್ತೆ, ನಿತ್ಯ ಜೀವದ ಕಿರೀಟ ನಮಗಾಗಿ ಕಾಯ್ತಾ ಇದೆ, ಆ ಜೀವದ ಕಿರೀಟ ಕಾಯ್ತಾ ಇದೆ. ಆದ್ರಿಂದ ಇಲ್ಲಿ ಕಾಯೋವನಿಗೋಸ್ಕರ ಅಲ್ಲಿ ಕಾಯ್ತಾ ಇರೋದು. ಓಕೆ, ದ್ಯಾಟ್ ಇಟರ್ನಲ್ ಗ್ಲೋರಿ, that crown of life is waiting only for those who are waiting here for Christ's return. Those who are eagerly waiting for the return of our Lord Jesus Christ, for them that crown of glory or life, that eternal life, that medal, that reward is waiting. ಯಾರಿಗೋಸ್ಕರ ಕಾಯ್ತಾ ಇದೆ ಆ ಮಹಿಮೆ, ಆ ಸೌಭಾಗ್ಯ, ಆ ಕಿರೀಟ, ಆ ಪದಕ? ಯಾರಿಗ ಕಾಯ್ತಾ ಇದೆ? ಎಲ್ರಿಗೋಗಲ್ಲ. ಇಲ್ಲಿ ಯಾರು ಕ್ರಿಸ್ತನ ಪುನರಾಗಮನಕ್ಕಾಗಿ ಕಾಯ್ತಾ ಇದ್ದಾರೋ ಅವರಿಗಾಗಿ ಅಲ್ಲ, ಅದು ಕಾಯ್ತಾ ಇದೆ, ಎಲ್ರಿಗೂ ಅಲ್ಲ. ಇದನ್ನ ಎದುರು ನೋಡುವವರಿಗೆ. ಪೌಲರು ಹೇಳ್ತಾರಲ್ವಾ, ಇದೇ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ ನೋಡಿ. ಪೌಲರು ಹೇಳ್ತಾರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಇಲ್ಲ ಇದೇ ಅಧ್ಯಾಯದಲ್ಲೇ 3ನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯ ಓಕೆ, 14ನೇ ವಾಕ್ಯದಿಂದನಾ?
ಮೇಲಣ ಬಹುಮಾನವನ್ನು ಪಡೆಯಲೆಂದು ಆ, ದೇವರು ನನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಆ. ಈ ಗುರಿಯನ್ನು ತಲುಪಲೆಂದೇ ನಾನು ಮುಂದೋಡುತ್ತಲಿದ್ದೇನೆ. ಯಾವ ಗುರಿ? ಮೇಲಣ ಬಹುಮಾನ. ನಿಮಗೆ ಕೆಳಗಣ ಬಹುಮಾನ ಬೇಕಾ, ಮೇಲಣ ಬಹುಮಾನ ಬೇಕಾ? ಕೆಳಗಣ ಬಹುಮಾನ ಅಂದರೆ ಲೋಕದಲ್ಲಿ ಸಿಗುವ ಎಲ್ಲ ಬಹುಮಾನಗಳು, ಸ್ಥಾನ ಮಾನ ಅಧಿಕಾರ, ಅದು ಇದು ಏನೆಲ್ಲ ಈ ಪ್ರಪಂಚದಲ್ಲಿ ನಿಮಗೆ ಸಿಗುತ್ತೋ ಪ್ರೈಸ್ಗಳು, ರಿವಾರ್ಡ್ ಅವಾರ್ಡ್ ಏನಾದರೂ ಹೇಳಿ, ಅದಕ್ಕಾಗಿ ಓಡ್ತಾ ಇದ್ದೀರೋ ಅಥವಾ ಮೇಲಣ ಬಹುಮಾನ ಸಿಗ್ಲಿಕ್ಕೋಸ್ಕರ ಓಡ್ತಾ ಇದ್ದೀರೋ? ಅಲ್ವಾ? ಮೇಲಣ ಬಹುಮಾನವನ್ನು ಪಡೆಯಲೆಂದು ದೇವರು ನನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಆ ಗುರಿಯನ್ನು ತಲುಪಲೆಂದೇ ನಾನು ನಮ್ಮಲ್ಲಿ ಪರಿಣಿತರಾದವರು ಈ ವಿಷಯದಲ್ಲಿ ಇದೇ ಮನೋಭಾವನೆಯಿಂದ ಇರಬೇಕು. ಪರಿಣಿತರಾದವರು ಇದೇ ಮನೋಭಾವನೆಯಿಂದ ಇರಬೇಕು. ಇದೇನು ಮಾಡಬೇಕು? ಫೈನಲ್ ಆಗಿ ಏನಾಗುತ್ತೆ? 21ನೇ ವಾಕ್ಯ ಹೇಳುತ್ತೆ, ಅವರು ಸಮಸ್ತವನ್ನು ಸ್ವಾಧೀನಪಡಿಸಿಕೊಳ್ಳುವರು, ನಶ್ವರವಾದ ನಮ್ಮ ದೀನ ದೇಹಗಳನ್ನು ತಮ್ಮ ಶಕ್ತಿಯಿಂದ ರೂಪಾಂತರಿಸಿ ತಮ್ಮ ತೇಜೋಮಯ ಶರೀರದಂತೆ ಮಾಡುವರು. ಯಾರ ಜೀವನದಲ್ಲಿ ಇದನ್ನು ಮಾಡ್ತಾರೆ? ಎಲ್ಲರ ಜೀವನದಲ್ಲೂ ಮಾಡ್ತಾರಾ? ಖಂಡಿತವಾಗಲೂ ಇಲ್ಲ. ಇದು ಎಲ್ರಿಗಾಗಿ ಅಲ್ಲ. ಯಾರು ಮೇಲಣ ಬಹುಮಾನವನ್ನು ಎದುರು ನೋಡ್ತಾ ಈ ಲೋಕದಲ್ಲಿ ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಅಂತ ಓಡ್ತಿರೋ, ಈಗ ಓಡುವಾಗ ಲೋಕ ನಿಮ್ಮನ್ನು ನೋಡಿ ಚಪ್ಪಾಳೆ ಹೊಡೆಯಲ್ಲ, ಕಲ್ಲು ಹೊಡೆಯುತ್ತೆ. ಹುಚ್ಚ ಅಂತ ಕರಿಬಹುದು. ಯಾಕಂದ್ರೆ ಎಲ್ಲರೂ ಒಳ್ಳೆ ಬ್ರ್ಯಾಂಡೆಡ್ ಶೂ, ಬ್ರ್ಯಾಂಡೆಡ್ ಶರ್ಟೆಲ್ಲ ಹಾಕೊಂಡು ನೋಡುವಾಗ ನೀನು ಯಾವುದೋ ಗೋಣಿ ಚೀಲ ಹಾಕ್ಕೊಂಡು, ಹರಿದ ಶರ್ಟ್ ಹಾಕ್ಕೊಂಡು, ಕಾಲಿಗೂ ಚಪ್ಪಲಿ ಇಲ್ಲದೆ ನೀನು ಓಡೋದನ್ನು ನೋಡುವಾಗ ಇವನಿಗೆ ಏನು ತಲೆ ಕೆಟ್ಟಿದ್ಯಾ, ಏನೋ ದೊಡ್ಡ ಪಡ್ಕೊಳ್ಳೋಕೆ ಓಡೋ ಥರ ಓಡ್ತಾ ಇದ್ದಾನಲ್ಲ, ಯಾಕೆ? ಆದರೆ ಇವನು ಓಡೋ ಸ್ಟೈಲ್ ನೋಡಿದರೆ ಹುಚ್ಚನ್ ಥರ ಕಾಣ್ತಾ ಇದೆಯಲ್ಲ. ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋಗುವಾಗ ಹೇಗೆ ಹೋಗ್ತೀವಿ? ಕ್ಲೀನಾಗಿ ಮೇಕಪ್ ಮಾಡಿಕೊಂಡು, ಒಳ್ಳೆ ಡ್ರೆಸ್ ಹಾಕ್ಕೊಂಡು, ಒಡವೆ ಹಾಕ್ಕೊಂಡು, ಬಟ್ಟೆ ಹಾಕ್ಕೊಂಡು, ಶೂ ಹಾಕ್ಕೊಂಡು ಎಲ್ಲ ಹೋಗ್ತೀವಿ. ನಾವು ಓಡಿ ಓಡಿ ಹೋಗುವಾಗ ನೋಡುವವರು ಕೇಳ್ತಾರೆ, ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರಾ? ಯಾಕಂದ್ರೆ ನಮ್ಮ ಓಟದ ಸ್ಟೈಲಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯೂನಿಫಾರ್ಮ್ ಹಾಕ್ಕೊಂಡು ಓಡಿ ಹೋಗುವಾಗ ಸ್ಕೂಲ್ಗೆ ಹೋಗ್ತಿದ್ಯಾ, ಕಾಲೇಜಿಗೆ ಹೋಗ್ತೀಯಾ ಕೇಳ್ತಾರೆ. ಅದೇ ಬ್ಯಾಗ್ ಹಾಕ್ಕೊಂಡು ಕೋಟು ಟೈ ಎಲ್ಲ ಹಾಕೊಂಡು ಆಫೀಸ್ಗೆ ಹೋಗ್ತಿದ್ದೀರಾ ಕೇಳ್ತಾರೆ. ಅದೇ ರೀತಿ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ನೀನು ಲೋಕದಲ್ಲಿ ಜೀವಿಸುವಾಗ ನೀನು ಹೇಗೆ ಓಡ್ತೀಯಾ? ಹೇಳಿ, ಈಗ ಥಿಂಕ್ ಮಾಡಿ, ಹೇಗೆ ಓಡ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೇಗೆ ಓಡ್ತೀರಾ? ಏನು ಹಾಕೊಂಡು ಓಡ್ತೀರಾ? ಏನೂ ಇಲ್ಲ ಹಾಕೊಳ್ಳಿಕ್ಕೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಕೆಲವರು ನಗ್ನರಾಗಿ ಬದುಕಿದ್ರಂತೆ, ಕೆಲವರು ಚರ್ಮಗಳನ್ನೆಲ್ಲ ಹೊದ್ಕೊಂಡು ಬದುಕಿದ್ರಂತೆ, ಕೆಲವರು ಗೋಣಿ ತಟ್ಟನ್ನು ಉಟ್ಕೊಂಡು ಬದುಕಿದ್ರಂತೆ. ಅಂದರೆ ಈ ಲೋಕದ ಯಾವುದೇ ಒಂದು ಅಟ್ಯಾಚ್ಮೆಂಟ್ಗೆ ಒಳಗಾಗದೆ, ಈ ಲೋಕದ ಯಾವುದಕ್ಕೂ ಮಹತ್ವ ಕೊಡದೆ, ಇಂಪಾರ್ಟೆನ್ಸ್ ಕೊಡದೆ, ಏನಿದೆಯೋ ಅದು ಹಾಕ್ಕೊಂಡು, ಏನಿದೆಯೋ ಅದು ತಿನ್ಕೊಂಡು, ಎಲ್ಲಿದೆಯೋ ಅಲ್ಲಿ ಮಲ್ಕೊಂಡು ಹೋಗ್ತಾರೆ. ಯಾಕೆ ಈ ಥರ ಬದುಕ್ತಾ ಇದೆಯಾ ಹುಚ್ಚು ಥರ? ಬರ್ತಾರೆ ಈಗ ಕರ್ಕೊಂಡು ಹೋಗ್ಲಿಕ್ಕೆ. ಯಾರು ಬರ್ತಾರೆ? ಯೇಸು ಬರ್ತಾರೆ. ಆ ರೀತಿ ನಿರೀಕ್ಷೆಯಲ್ಲಿ ಬದುಕುವಾಗ ನಿನ್ನ ಜೀವನದಲ್ಲಿ ಅಸಮಾಧಾನ ಎಲ್ಲಿಂದ ಬರುತ್ತೆ? ಯಾವ ವಿಷಯದಲ್ಲಿ ಬರುತ್ತೆ? ಅಸಮಾಧಾನ ಬರೋದು, ನಮಗೆ ತುಂಬ ಭಯ ಆಗೋದು, ಆತಂಕ ಆಗೋದು ಲೋಕಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿನೇ. ಸ್ವರ್ಗಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಯಾರಿಗೂ ಅಸಮಾಧಾನ ಆಗೋದಿಲ್ಲ. ಒಬ್ಬ ವಿಶ್ವಾಸಿ ನೀನಾಗಿದ್ದರೆ ಖಂಡಿತವಾಗ್ಲೂ ನಿನಗೆ ಅಸಮಾಧಾನ ಆಗೋದಿಲ್ಲ. ಯಾವಾಗ? ನೀನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಎಂಬ ಒಂದು ಅರಿವಿನಲ್ಲಿ ನೀನು ಬದುಕುವಾಗ ನೀನು ಯಾವ ವಿಷಯದ ಕುರಿತು ಚಿಂತೆ ಮಾಡಲ್ಲ. ಚಿಂತೆ ಬರಲ್ಲ ಅಂತ ನಾನು ಹೇಳಲ್ಲ. ಈ ತಲೆ ಇರುವ ತನಕ ನಮಗೆ ಚಿಂತೆ ಬಂದೇ ಬರುತ್ತೆ. ಚಿಂತೆ ಕೊಡ್ಲಿಕ್ಕಾಗಿನೇ ಪಿಶಾಚಿ ಇದ್ದಾನಲ್ವಾ? ಅವನ ಕೆಲಸ ಏನು? ಪಿಶಾಚಿ ಕೆಲಸ ಏನು? ನಮ್ಮ ಮೈಂಡಿಗೆ ಲೌಕಿಕವಾದ ಚಿಂತೆ ತಂದುಕೊಡವನೇ ಈ ಪಿಶಾಚಿ. ಯೇಸು ಸ್ವಾಮಿ ಮೈಂಡಿಗೂ ಕೂಡ ಲೌಕಿಕವಾದ ಅನೇಕ ಚಿಂತೆಗಳನ್ನು ಯಾರು ತಂದುಕೊಟ್ರು?
ಪಿಶಾಚಿ ತಂದುಕೊಟ್ಟು. ಮತ್ತಾಯನ ಶುಭ ಸಂದೇಶದಲ್ಲಿ, ಲೂಕನ ಶುಭ ಸಂದೇಶದಲ್ಲೆಲ್ಲ ಲೋಕ ಸಂಬಂಧವಾದ, ಶರೀರ ಸಂಬಂಧವಾದ ಅನೇಕ ಆಲೋಚನೆಗಳನ್ನು ಪಿಶಾಚಿ ತಂದುಕೊಟ್ಟ. ಯೇಸು ಸ್ವಾಮಿ ಏನು ಮಾಡಿದರು? ದೇವರ ವಾಕ್ಯದಿಂದ ಆ ಚಿಂತೆಗಳನ್ನೆಲ್ಲ ನಾಶಪಡಿಸಿದರು. ಹಾಗಾದರೆ ನಮಗೆ ಯೇಸು ಸ್ವಾಮಿ ತೋರಿಸ್ಕೊಡ್ತಾ ಇದ್ದಾರೆ, ನಿನ್ನ ಮೈಂಡಿಗೆ ಬರುವ ಎಲ್ಲ ಪೈಶಾಚಿಕವಾದ ಚಿಂತೆಗಳು, ಅಥವಾ ಪೈಶಾಚಿಕ ಅಂದರೆ ಅರ್ಥ ಆಗೋದಿಲ್ಲ, ಎಲ್ಲ ಲೌಕಿಕವಾದ ಚಿಂತೆಗಳು, ಈ ಲೋಕಕ್ಕೆ ಸಂಬಂಧಪಟ್ಟ, ಈ ಶರೀರಕ್ಕೆ ಸಂಬಂಧಪಟ್ಟ ಚಿಂತೆಗಳು ಬರುತ್ತೆ ನಮಗೆ. ಬೆಳಗ್ಗೆ ಸಂಜೆ ತನಕ ನಮಗೆ ಅದೇ ಬರ್ತಾ ಇರೋದಲ್ವಾ, ಬೇರೆ ಯಾವುದು ಬರೋದು ಇಲ್ಲ ಅಷ್ಟು ಸುಲಭಕ್ಕೆ. ಕೆಲವರು ನಾವು ವಾಕ್ಯ ಕೇಳಿಸ್ಕೊಳ್ತಾ ಇರಬೇಕಾದ್ರೂ ಕೂಡ ಲೋಕ ಚಿಂತನೆ ಓಡ್ತಾ ಇರುತ್ತೆ ನಮ್ಮ ತಲೆಯಲ್ಲಿ. ಧ್ಯಾನದ ಒಳಗಡೆ ಇರ್ತೀವಿ, ವಾಕ್ಯ ಕೇಳಿಸ್ಕೊಳ್ತಾ ಇರ್ತೀವಿ, ಆದರೂ ಎಲ್ಲೋ ನಮ್ಮ ತಲೆ ಒಳಗಡೆ ಪಿಶಾಚಿ ಏನು ಮಾಡ್ತಾನೆ, ಆ ಗ್ಯಾಪಲ್ಲಿ, ಈ ಬೆಳೆಯ ಮಧ್ಯದಲ್ಲಿ ಕಳೆ ಬಿತ್ತಿದ ಹಾಗೆ ವೈರಿ ಬಂದು ಬಿತ್ತಿ ಹೋಗ್ಬಿಡ್ತಾನೆ. ಅದರಿಂದ ಅಲರ್ಟ್ ಆಗಿರಿ, ಅಲರ್ಟ್, ಬಿ ಅಲರ್ಟ್. Satan is a deceiver, like a roaring lion, not lion, like a roaring lion. ಗರ್ಜಿಸುವ ಸಿಂಹದಂತೆ ಯಾರನ್ನ, whom he can devour, ಯಾರನ್ನ ಏನು ಡಿಸೀವ್ ಮಾಡ್ಬೋದು, ಕ್ಯಾಪ್ಚರ್ ಮಾಡ್ಬೋದು, ಹಿಡಿದು ಹಾಕ್ಬೋದು ಬೋನಿಗೆ, ನನ್ನ ಒಳಗಡೆ ಅಂತ ನುಂಗಬಹುದು ಅಂತ ಕಾಯ್ತಾ ಇರ್ತಾನಂತೆ. ಅದರಿಂದ ಏನು ಮಾಡಬೇಕು? ನಿಮ್ಮ ಗಮನ ಪೂರ್ತಿ ವಾಕ್ಯ. ಯೇಸು ಸ್ವಾಮಿ ಹೇಗೆ ಗೆದ್ರು? ಥ್ರೂ ದ ವರ್ಡ್. ನಮಗೆ ಕಲಿಸ್ಕೊಟ್ಟಿದ್ದಾರೆ ಅಲ್ವಾ? ಹಾಗಾದರೆ ಇವತ್ತಿಗೆ ಇದೊಂದೇ ವಾಕ್ಯ ಸಾಕು, ಇನ್ನು ನಾನು ಮುಂದಕ್ಕೆ ಹೋಗಲ್ಲ. ಯಾಕೆಂದರೆ ಮುಂದಕ್ಕೆ ಹೋದರೆ ಈ ವಾಕ್ಯ ನೀವು ಮತ್ತೆ ಕಳ್ಕೊಬಿಟ್ರೆ ಅಲ್ವಾ? ಸೊ ಇದೊಂದೇ ವಾಕ್ಯ ತಗೊಳ್ಳಿ. ಯಾವುದು? ಅಷ್ಟೇ, ಮುಗಿದೋಯ್ತು ಕತೆ. ಒಂದ್ಸರಿ ಹೇಳಿ ನೋಡೋಣ. ನಾನು ಇದನ್ನ ನೀವು ಈ ವಾಕ್ಯ ನಮ್ಮಲ್ಲಿ ಏನಾಗಬೇಕು? ಜೀವ ಆಗಬೇಕು. ಏನಾಗಬೇಕು? ಜೀವ, ಜೀವಂತವಾಗಬೇಕು. ಯಾಕಂದ್ರೆ ದೇವರ ವಾಕ್ಯ ಜೀವಂತವಾದದ್ದೇ ಮತ್ತು ಕ್ರಿಯಾತ್ಮಕವಾದದ್ದೇ, ನೋ ಡೌಟ್. ಆದರೆ ಇದು ಎಲ್ಲಿ ಜೀವ ತಾಳುತ್ತೆ? ಇದು ನಮ್ಮ ಹೃದಯದಲ್ಲಿ, ವಿಶ್ವಾಸ ಇರುವ ಹೃದಯದಲ್ಲಿ ಮಾತ್ರ ಇದಕ್ಕೆ ಜೀವ ತಾಳೋದು. ಒಂದು ಬೀಜ ಈ ಟೇಬಲ್ ಮೇಲೆ ಇಟ್ಟರೆ ಜೀವ ತಾಳೋದಿಲ್ಲ, ಅದು ಹಾಗೇ ಇರುತ್ತೆ. ಅದು ಜೀವ ತಾಳೋದು ಫಲವತ್ತಾದ ಭೂಮಿಯಲ್ಲಿ ಮಾತ್ರನೇ ಅದಕ್ಕೆ ಜೀವ ಪ್ರೊಡ್ಯೂಸ್ ಮಾಡಲಿಕ್ಕಾಗುತ್ತೆ ಆ ಬೀಜಕ್ಕೆ. ಹಾಗೆ ಈಗ ನೀವು ಆಲಿಸಿದ ಈ ವಾಕ್ಯ ಜೀವ ತಾಳೋದು ಎಲ್ಲಿ ಕೇಳಿದರೆ, ಒಂದು ವಿಶ್ವಾಸದ ಸಾತ್ವಿಕವಾದ ಒಂದು ಹೃದಯದಲ್ಲಿ ಇದಿದ್ದರೆ ಅದು ಜೀವ ತಾಳುತ್ತೆ. ಈ ವಾಕ್ಯ ನಿಮ್ಮಲ್ಲಿ ಜೀವ ಆಗಿಬಿಟ್ರೆ ನಿತ್ಯ ಜೀವದ ಅನುಭವ ನಿಮಗೆ ಸಿಗುತ್ತೆ. ಬಿಕಾಸ್ ದಿಸ್ ವರ್ಡ್ ಈಸ್ ವರ್ಡ್ ಆಫ್ ಇಟರ್ನಲ್ ಲೈಫ್. The more you experience eternal life, you are least bothered about this life. Why we are bothered about this life is because we are not able to experience eternal life through the words of eternal life. ನಿತ್ಯ ಜೀವದ ವಚನಗಳ ಮುಖಾಂತರ ಆ ನಿತ್ಯ ಜೀವವನ್ನು ನಾವು ಅನುಭವಿಸದೇ ಇರೋದ್ರಿಂದಾನೇ ನಾವು ಈ ಲೋಕದ ಕುರಿತಾಗಿ ಅನೇಕ ಚಿಂತೆ ಪೇಚಾಟಗಳಿಗೆ ಒಳಗಾಗ್ತಾ ಇರೋದು. ಆದ್ದರಿಂದ ಈಗ ಅನುಭವಿಸ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ದೇವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಏನು ಮಾಡಬೇಕೀಗ? ಯೆಹೋಶುವನಿಗೆ ದೇವರು ಹೇಳಿದ ಹಾಗೆ ನಮಗೂ ಹೇಳ್ತಾ ಇದ್ದಾರೆ, ನೀನು ಹಗಲಿರುಳು ಎನ್ನದೆ ಇದನ್ನೇ ಧ್ಯಾನ ಮಾಡು, ಇದು ನಿನ್ನ ಬಾಯಲ್ಲಿರಲಿ, ಇದು ನಿನ್ನ ಹೃದಯದಲ್ಲಿರಲಿ, ನೀನು ಎಡಕ್ಕೂ ಬಲಕ್ಕೂ ತಿರುಗಬೇಡ. ಇದನ್ನು ಬಿಟ್ಟು ನೋಡೋಣ ಎಷ್ಟು ಬ್ಯೂಟಿಫುಲ್ ಆಗಿ ಬದುಕ್ಬೋದು ಅಂತ. ಭಯವಿಲ್ಲದೆ ಬದುಕ್ಬೋದು, ಟೆನ್ಷನ್ ಇಲ್ಲದೆ ಬದುಕ್ಬೋದು, ಶಾಂತಿಯಿಂದ ಬದುಕ್ಬೋದು, ಆನಂದವಾಗಿ ಬದುಕ್ಬೋದು, ಎಲ್ಲರನ್ನು ಪ್ರೀತಿಸುತ್ತಾ ಕ್ಷಮಿಸುತ್ತಾ ಪರಿಶುದ್ಧವಾಗಿ ಬದುಕ್ಬೋದು. ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಸೈತಾನ ಅನೇಕ ರೀತಿಯಲ್ಲಿ ನಮ್ಮನ್ನು ವಂಚಿಸಿ ಬೇರೆ ಬೇರೆ ನಮಗೆ ಸಂಬಂಧಪಟ್ಟ ಚಿಂತೆಗಳನ್ನ ತಂದು ಕೊಡ್ತಾನೆ. ನಮಗೆ ಸಂಬಂಧಪಟ್ಟಿದ್ದಂದ್ರೆ ಏನು? ಗಂಡನ ಬಗ್ಗೆ ಹೆಂಡತಿಗೆ, ಹೆಂಡತಿ ಬಗ್ಗೆ ಗಂಡನಿಗೆ ಸಂಬಂಧ ಇದೆಯೋ ಇಲ್ವೋ? ಅಪ್ಪ ಅಮ್ಮನ ಬಗ್ಗೆ ಮಕ್ಕಳಿಗೆ, ಮಕ್ಕಳ ಬಗ್ಗೆ ಅಪ್ಪ ಅಮ್ಮ, ಫ್ರೆಂಡ್ಸ್ ಬಗ್ಗೆ ಇನ್ನೊಂದು ಫ್ರೆಂಡ್ಗೆ, ಸಂಬಂಧಪಟ್ಟವ್ರ ಬಗ್ಗೆ ಚಿಂತೆ ತಂದುಕೊಡೋದು. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಅಂತ ನಾವು ಅರ್ಥ ಮಾಡಿಕೊಂಡು ಬದುಕಿಬಿಟ್ರೆ ನಾವು ಎದುರು ನೋಡೋರಾಗಿರ್ತೀವಿ. ಯೇಸು ಬರ್ತಾರೆ, ಈಗ ಬರ್ತಾರೆ, ಈಗ ಬರ್ತಾರೆ. ನಿಂಗೆ ಗೊತ್ತಾ ಏನಾಯಿತು ಪಕ್ಕದ ಮನೇಲಿ? ಇರು, ಯೇಸು ಬರ್ತಾರೆ ಈಗ, ಆಮೇಲೆ ನೋಡೋಣ. ಆಮೇಲೆ ಅರ್ಧ ಗಂಟೆ ಬಿಟ್ಟು ಇನ್ನೊಬ್ಬ ಬರ್ತಾನೆ, ನಿಂಗೆ ಗಂಡ ಎಲ್ಲೋಗಿದ್ರು ಗೊತ್ತಾ ನಿಮಗೆ? ಇರು ಸ್ವಲ್ಪ ದಿನ, ಯೇಸು ಬರ್ತಾರೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಮೋಸ್ಟ್ ಪವರ್ಫುಲ್ ಆ್ಯಂಡ್
ಹಾಂ, ಸಮಥಿಂಗ್ ವೆರಿ ಪ್ರೇಷಿಯಸ್. ನಿಮ್ಮ ಹೆಂಡತಿ ಮೊನ್ನೆ ಯಾರ ಹತ್ರ ಮಾತಾಡಿದ್ರು ಗೊತ್ತಾ ನಿಮಗೆ? ಇದು ಗೊತ್ತಿಲ್ಲ, ಈಗ ನನಗೆ ಅದು ಬೇಡ, ನಾನು ಅಲ್ಲಿ ಎಕ್ಸ್ಪೆಕ್ಟೇಷನ್ ಏನೋ ಒಂದು ಮಾಡ್ತಾ ಇದ್ದೀನಿ, ಡೋಂಟ್ ಡಿಸ್ಟರ್ಬ್ ಮೀ. ಅಲ್ಲ, ನಿಮ್ಮ ಹೆಂಡತಿ ಅವ್ರ ಜೊತೆ ಓಡೋದ್ರು, ಹೋದ್ರೆ ಹೋಗ್ಲಿ, ನೀನು ನಾನು ಏಸು ಬರ್ತಾಗ. ಅಲ್ಲ, ನಿಮ್ಮ ಮಗ ಅಲ್ಲಿ ಆಮೇಲೆ ನೋಡೋಣ, ಏಸು ಬರ್ತಾ ಇದ್ದಾರೆ. ಹುಚ್ಚ ಅಂತ ಹೇಳ್ತಾರೋ ಇಲ್ವೋ? ಈಗ ಕೇಳಿಸ್ಕೊಂಡಾಗ ಅಷ್ಟೇ ನನ್ನನ್ನೇ ಹುಚ್ಚ ಅಂದಿರಬೇಕು. ಹಾಗಾದ್ರೆ ಏನು ಮಾಡಬಾರ್ದಾ? ಏನು ಮಾಡು ಅಂತ ದೇವ್ರು ಹೇಳ್ತಾರೆ, ಅದನ್ನೆಲ್ಲ ಮಾಡು. ಏನು ಮಾಡು ಅಂತ ದೇವ್ರ ವಾಕ್ಯದಲ್ಲಿ ಇದೆಯೋ ಅದೆಲ್ಲ ಮಾಡಬೇಕು. ಎಕ್ಸ್ಪೆಕ್ಟೇಷನ್ ಇಂದ ಇರ್ತೀವಿ ಅಂತ ಹೇಳ್ಬಿಟ್ಟು ಕೆಲವರು ಬೈಬಲ್ ಓದ್ತಾ ಹೀಗೆ ಹಾಡು ಹೇಳ್ಕೊಂಡು ಕೂತ್ಕೊಂಡಿರ್ತಾರೆ, ಯೇಸು ರಾಜ ಬಂದಿರುವರು ಅಥವಾ ಬರುವರು ಅಂತ. ಅದಲ್ಲ. ಹಾಗೆ ನೀವು ಹಾಡು ಹೇಳ್ಕೊಂಡು ಬೈಬಲ್ ಹೇಳ್ಕೊಂಡಿರೋದಾದ್ರೆ ಊಟ ಬಿಡಬೇಕು, ಸ್ನಾನ ಬಿಡಬೇಕು, ಎಲ್ಲ ಬಿಟ್ಟಿರಬೇಕು. ಇದೆಲ್ಲ ಟೈಮ್ ಕರೆಕ್ಟಾಗಿ ತಗೊಳ್ತೀವಿ, ನೀರು ತಗೊಳ್ತೀವಿ, ಜ್ಯೂಸ್ ತಗೊಳ್ತೀವಿ, ಎಲ್ಲ ತಗೊಳ್ತೀವಿ, ಬೈಬಲ್ ಬಿಡೋದಿಲ್ಲ. ಅದಲ್ಲ. ಎಕ್ಸ್ಪೆಕ್ಟೇಷನಿಂದ ಬದುಕೋದಂದ್ರೆ ಏನು? ದೇವರು ಏನು ಹೇಳಿದಾರೋ ಅದ್ರ ಪ್ರಕಾರನೇ ಬದುಕಬೇಕು, ಅದನ್ನೇ ಮಾಡಬೇಕು, ಆ ಡಿಸಿಪ್ಲಿನಲ್ಲೇ ಬದುಕಬೇಕು. ಅದು ಎಕ್ಸ್ಪೆಕ್ಟೇಷನಲ್ಲಿ ಬದುಕೋದು ಅಂದರೆ. ಆಗ ಬೇರೆ ಯಾವುದು ಡಿಸ್ಟರ್ಬ್ ಮಾಡಲ್ಲ. ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟ ಸತ್ಯದ ಅರಿವಿಗಾಗಿ ಸ್ತೋತ್ರಪ್ಪ. ನಿನ್ನ ವಚನದ ಮುಖಾಂತರ ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡಿದ್ದೀರಿ. ಯಾವುದೇ ವಿಧವಾದ ವಿಷದ ಬೇರು ನಮ್ಮಲ್ಲಿ ಊರದ ಹಾಗೆ ಪವಿತ್ರಾತ್ಮರೇ, ನೀವು ಕೊಟ್ಟಂಥ ಈ ಸತ್ಯದ ಅರಿವು ಪ್ರತಿಯೊಬ್ಬರಲ್ಲಿಯೂ ದೃಢವಾಗಿ ನೆಲೆಸಲಿ, ಆಳವಾಗಿ ಬೇರೂರಲಿ ಅಪ್ಪ. ಯಾರು ಕೂಡ ಯಾವ ವಿಷಯದಲ್ಲೂ ಚಿಂತೆ ಮಾಡದೆ ದೇವರೇ, ಆ ಒಂದು ಮೇಲಣ ಬಹುಮಾನವನ್ನು ಗೆಲ್ಲುವುದಕ್ಕೋಸ್ಕರ ಅದನ್ನೇ ಗುರಿಯಾಗಿಟ್ಟುಕೊಂಡು ಓಡಲು ಬೇಕಾದ ಆತ್ಮನ ಬಲ, ಆತ್ಮ ಚೈತನ್ಯ ಒಬ್ಬೊಬ್ಬರಲ್ಲಿಯೂ ಇನ್ನು ಅಧಿಕವಾಗಿ ತುಂಬಲ್ಪಡಲಿ ಅಪ್ಪ. ಈ ದಿನ ನೀವು ಕೊಟ್ಟಂತಹ ಈ ವಚನಕ್ಕಾಗಿ ಸ್ತೋತ್ರ. ಈ ಒಂದು ನಿರೀಕ್ಷೆಯಲ್ಲಿ ಪ್ರತಿಯೊಂದು ಮಗನು ಮಗಳು ಜೀವಿಸುವಂತೆ ಆಗಲಿ ಅಪ್ಪ. ಯಾರೆಲ್ಲ ಈ ವಚನವನ್ನು ಆಲಿಸಿದಾರೋ ಅವರ ಜೀವಿತದಲ್ಲಿ ಕರ್ತನೆ ಒಂದು ನಿರೀಕ್ಷೆಯ ಜೀವಿತ ಕಾಣಲ್ಪಡಲಿ ಅಪ್ಪ. ಯೇಸುವೆ, ನೀವು ನಮಗಾಗಿ ಇಟ್ಟಿರುವಂತಹ ಆ ಓಟದ ಸ್ಪರ್ಧೆಯಲ್ಲಿ ಉತ್ತಮ ಓಟಗಾರರಾಗಿ ಪ್ರತಿಯೊಬ್ಬರು ಆ ನಿತ್ಯ ಜೀವದ ಬಹುಮಾನ ಗೆಲ್ಲುವುದಕ್ಕೋಸ್ಕರ ಓಡುವಂತೆ ಆಗಲಿ ಅಪ್ಪ. ಎಲ್ಲ ಥರದ ದುರಾತ್ಮನ ಆಲೋಚನೆಗಳು, ಕುತಂತ್ರಗಳು ಯೇಸು ನಾಮದ ಅಧಿಕಾರದಲ್ಲಿ ಲಯವಾಗಿ ಹೋಗಲೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ವಂದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್.